ವೆಲ್ಕಮ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು 5 ಕ್ವಶನ್ ಸಾಲ್ವ್ ಮಾಡೋಣ. 5 ಕ್ವಶನ್ಸ್ ಅಲ್ಲಿ ಫಸ್ಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಓಪನ್ ಚಾನಲ್ ಫ್ಲೋ ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದಿಷ್ಟು ಇಕ್ವೇಶನ್ಸ್ ಆಗಿದಾವ. ಈಗ ಮತ್ತೆ 5 ಕ್ವಶನ್ಸ್ ನೋಡೋಣ. ರೈಟ್. A particular point in the channel, the specific energy and velocity of flow is given by 1.5 meter kg per kg and 2.5 meter per second respectively. What is the depth of flow in the channel at that point? ಓಕೆ, ಅವ್ರೇನ್ ಕೇಳ್ಯಾರ ಅವರು, ಇದೇನೋ ಕೊಟ್ಟಾರಲ್ಲ, ಏನಿದು ಸ್ಪೆಸಿಫಿಕ್ ಎನರ್ಜಿ, ಇದು ಎಷ್ಟದೆ, ಇದು ಸ್ಪೆಸಿಫಿಕ್ ಎನರ್ಜಿ ಕೊಟ್ಟಿದ್ದಾರೆ, ಅಂದ್ರೆ ಇ ಕೊಟ್ಟಿದ್ದಾರೆ. ಇ ಈಸ್ ಈಕ್ವಲ್ ಟು 1.5. ಓಕೆನಾ. ನೆಕ್ಸ್ಟ್ ವೆಲಾಸಿಟಿ ಕೊಟ್ಟಿದ್ದಾರೆ, ವಿ ಈಸ್ ಈಕ್ವಲ್ ಟು 2.5. ಎರಡು ಎಸ್ ಐ ಯೂನಿಟ್ ಒಳಗದಾವ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಏನ್ ಕೇಳಿದಾರೆ ಅವರು, ಡೆಪ್ತ್ ಕೇಳಿದಾರೆ. ವಾಟ್ ಡೆಪ್ತ್ ಅಂತ ಕೇಳಿದಾರೆ. ಇದರಲ್ಲಿ ಯಾವುದೇ ರೀತಿಯ ನಿಮಗ ಕ್ರಿಟಿಕಲ್ ಅದು ಇದು ಅಂತ ಏನು ಬರ್ದಿಲ್ಲ. ಹೌದಾ, ಕ್ರಿಟಿಕಲ್ ಎನರ್ಜಿ ಅಥವಾ ಮಿನಿಮಮ್ ಸ್ಪೆಸಿಫಿಕ್ ಎನರ್ಜಿ, ಕ್ರಿಟಿಕಲ್ ಡೆಪ್ತ್, ಕ್ರಿಟಿಕಲ್ ವೆಲಾಸಿಟಿ ಅಂತ ಯಾವ ವರ್ಡ್ ಯೂಸ್ ಮಾಡಿಲ್ಲ. ಹಾಗಾದ್ರೆ ನೀವು ನಾರ್ಮಲ್ ಇಕ್ವೇಶನ್ ಯೂಸ್ ಮಾಡ್ಬಿಡ್ರಿ. ನಾರ್ಮಲ್ ಇಕ್ವೇಶನ್ ಏನೈತಿ, ಇ ಈಸ್ ಈಕ್ವಲ್ ಟು ಬರ್ಕೊಡ್ರಿ y ಪ್ಲಸ್ ವಿ ಸ್ಕ್ವೇರ್ ಬೈ 2g. y ಪ್ಲಸ್ ವಿ ಸ್ಕ್ವೇರ್ ಬೈ 2g. ಇದು ಹೆಂಗ್ ಬಂದು ಗೊತ್ತಾಯ್ತು ಇಕ್ವೇಶನ್ ನಿಮ್ಗೆ ಗೊತ್ತಿರ್ಬೇಕು. ಫಸ್ಟಿಗೆ ನಮ್ಮ ಟೋಟಲ್ ಎನರ್ಜಿ ಇಕ್ವೇಶನ್ ಏನೈತೆ ಹೇಳು. ಟೋಟಲ್ ಎನರ್ಜಿ ಈಕ್ವಲ್ ಟು ಪಿ ಬೈ ರೋ ಜಿ ಪ್ಲಸ್ ವಿ ಸ್ಕ್ವೇರ್ ಬೈ 2g ಪ್ಲಸ್ ಜೆಡ್ ಅದ. ನಮ್ಮ ಓಪನ್ ಚಾನಲ್ ಫ್ಲೋದೊಳಗೆ ಬಂದಾಗ ಏನಿರಂಗಿಲ್ಲ, ಪ್ರೆಷರ್ ಫ್ಲೋ ಇರಂಗಿಲ್ಲ. ಇದನ್ನ ಕಾಟ್ ಹಾಕ್ಬಿಡ್ತೀನಿ. ಕಾಟ್ ಹಾಕಿದ್ರೆ ಏನ್ ಬಂತು, ಎನರ್ಜಿ ಈಕ್ವಲ್ ಟು ಇದು ಮತ್ತು ಇದು. ಇದು ಅಂದ್ರೇನು, ಜೆಡ್. ಜೆಡ್ ಅಂದ್ರೇನು ಇಲ್ಲಿ ವೈ. ದೇರ್ ಫೋರ್ ವೈ ಪ್ಲಸ್ ವಿ ಸ್ಕ್ವೇರ್ ಬೈ 2g ಬಂದದ. ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ, ವೈ ಕಂಡಿಡಿದ್ರಿ. ಮಾಡ್ರಿ ನೋಡೋಣ ಎಷ್ಟು ಬಂತು ಈಗ. ದೇರ್ ಫೋರ್ y is equal to e minus v square by 2g. Okay, this is 1.5 minus 2.5 square divided by 2 into 9.81. ಎಷ್ಟು ಬಂತು, that is 1.18. that is B is the correct answer. Okay na? Right. Next question. Which of the following represents the critical velocity for the discharge per unit width of meter cube per second per meter from the wide rectangular channel? ವೈಡ್ ರೆಕ್ಟ್ಯಾಂಗಲ್ ಚಾನಲ್ಗೆ ಯಾವ ಇಕ್ವೇಶನ್ ಅಂತ ಕೇಳ್ತಿದ್ದಾರೆ. ಇದನ್ನ ಬೈ ಹಾರ್ಟ್ ಹಾಕಿರ್ಬೇಕು. ಒಂದಿಷ್ಟು ಕ್ರಿಟಿಕಲ್ ಇಕ್ವೇಶನ್ಸ್ ಅದಾವ, ಅವುಗಳನ್ನ ಬೈ ಹಾರ್ಟ್ ಹಾಕೋಬೇಕು. ನಿಮ್ಗೆ ಬೇಕಾದ್ರೆ ನಮ್ಮ ವಿಡಿಯೋದೊಳಗೆ ಹೇಳಿದ್ದೀನಿ ಯಾವ್ಯಾವ ಅಂತ, ಇಲ್ಲಿ ಹೇಳ್ತೀನಿ, ಬೇಕಾದ್ರೆ ಒಂದು ಬರ್ಕೊಡ್ರಿ. ಯಾವ್ಯಾವ ಅಂತಂದ್ರೆ, ಫಾರ್ ರೆಕ್ಟ್ಯಾಂಗಲ್ ಚಾನಲ್ಗೆ ಅಷ್ಟೇ ಬೈ ಹಾರ್ಟ್ ಹಾಕ್ರಿ, ಉಳಿದಕ್ಕೇನು ಬೇಕಾಗಲ್ಲ. ಫಾರ್ ರೆಕ್ಟ್ಯಾಂಗಲ್ ಚಾನಲ್ ಕ್ರಿಟಿಕಲ್ ಫಸ್ಟ್ ವೆಲಾಸಿಟಿ ಅಂದ್ರೆ ಏನು, ಕ್ರಿಟಿಕಲ್ ಡೆಪ್ತ್ ಅಂದ್ರೆ ಏನು, ಕ್ರಿಟಿಕಲ್ ಅಥವಾ ಮಿನಿಮಮ್ ಎನರ್ಜಿ ಅಂದ್ರೆ ಏನು, ಮತ್ತೆ ಕ್ರಿಟಿಕಲ್ ಡಿಸ್ಚಾರ್ಜ್ ಅಂದ್ರೆ ಏನು, ಇವೆಲ್ಲವಕ್ಕೂ ಇಕ್ವೇಶನ್ಸ್ ರೆಪ್ರೆಸೆಂಟ್ ಮಾಡಿಟ್ಕೊಡ್ರಿ. ಅವ ನಿಮ್ಗೆ ಆನ್ಸರ್ ಬರ್ತದೆ ಇದಕ್ಕೆ ಬಿ. ಓಕೆ, ಇದು ಬರ್ಕೊಡ್ರಿ ಏನಂತ, ಕ್ರಿಟಿಕಲ್ ಇಲ್ಲಿ ಕ್ರಿಟಿಕಲ್ ಹೇಳ್ಯಾರ ಅವರು. ವಿಚ್ ಆಫ್ ದ ಫಾಲೋಯಿಂಗ್ ಕ್ರಿಟಿಕಲ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಕ್ಯೂ ಇಂಟು ಜಿ ಟು ದಿ ಪವರ್ 1/3. ಓಕೆ, ರೈಟ್. Next question. Hydraulic radius of a channel is defined as the ratio. ಯಾವ್ಯಾವುದು, ಹೈಡ್ರಾಲಿಕ್ ರೇಡಿಯಸ್ ಅಂದ್ರೆ ಏನು, ಆರ್ is the a by p. ಯಾವ್ದೈತೆ ಆಪ್ಷನ್, ಏರಿಯಾ ಟು ಡೆಪ್ತ್ ಆಫ್ ದ ಚಾನಲ್ ಅಲ್ಲ, ಏರಿಯಾ ಟು ವೆಟ್ಟೆಡ್ ಪೆರಿಮೀಟರ್ ಆಫ್ ದ ಚಾನಲ್ ಕರೆಕ್ಟ್ ಅದ, ಏರಿಯಾ ಟು ವಿಡ್ತ್ ಆಫ್ ದ ಚಾನಲ್ ಅಲ್ಲ, ಪೆರಿಮೀಟರ್ ಟು ದ ಏರಿಯಾ ಆಫ್ ದ ಚಾನಲ್ ಉಲ್ಟಾ ಹೇಳೋಣ ಅಲ್ಲ. ಓಕೆ, ನಾಲ್ಕನೇ ಕ್ವಶನ್. The hydraulic radius and cross-sectional area of the given channel given is this one respective. What is the wetted perimeter? ಏನಂತೆ, ಹೈಡ್ರಾಲಿಕ್ ರೇಡಿಯಸ್ ಆರ್ ಕೊಟ್ಟಿದ್ದಾನೆ 4.5. ನೆಕ್ಸ್ಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾನೆ 18.5. ವೆಟ್ಟೆಡ್ ಪೆರಿಮೀಟರ್ ಕೇಳಕತ್ತಾನೆ. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಎ ಬೈ ಪಿ. ಪಿ ಇಸ್ ಈಕ್ವಲ್ ಟು ಎ ಬೈ ಆರ್. ಎಷ್ಟು, P is equal to 4.11.
ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಐತಿ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಲಾಸ್ಟ್ ಕ್ವಶನ್ ಆಫ್ ದ ಡೇ. What is the velocity with which elementary wave can travel upstream if the element with the velocity of the flow is 2 meter per second and the depth of flow is 1 meter? ಹೇಳ್ರಿ ನೋಡೋಣ. ಏನಂತ ಹೇಳ್ಯಾರ ಅವರು? ವಾಟ್ ವೆಲಾಸಿಟಿ ವಿತ್ ವಿಚ್ ಎಲಿಮೆಂಟರಿ ವೇವ್ ಕ್ಯಾನ್ ಟ್ರಾವೆಲ್ ಅಪ್ಸ್ಟ್ರೀಮ್ ಅಂತ. ಬರ್ಕೊಡ್ರಿ. ಎಲಿಮೆಂಟರಿ ವೇವ್ ಟ್ರಾವೆಲ್ ಅಪ್ಸ್ಟ್ರೀಮ್ ಅಂದ್ರ ಸಮ್ಟೈಮ್ಸ್ ಹಿಂಗ ಇರ್ತದಲ್ಲ, ಹಿಂಗ್ ನೀರ್ ಬರ್ತದ, ಹಿಂಗ್ ಬೀಳ್ತ ಹಿಂಗ್ ಹೋಗ್ತಿರ್ತೈತಿ. ಇದೇನಾದ್ರೂ ಒಂದ್ ವೆಲಾಸಿಟಿ ಒಳಗೆ ಬರ್ತಿತ್ತು ಅಂದ್ರೆ ಹಿಂಗ್ ಹೋಗ್ತಿರ್ತೈತಿ. ಸಮ್ಟೈಮ್ಸ್ ಏನಾಗುತ್ತೆ, ಇದ್ರದ್ದು ವೆಲಾಸಿಟಿ ಸ್ವಲ್ಪ ಜಾಸ್ತಿ ಆಯ್ತಂತ ತಿಳ್ಕೊ, ಅವಾಗ ಇದು ನೀರು ಹಿಂಗಾಗ ಶುರು ಆಕೈತಿ. ಹಿಂಗಾಗ ಶುರು ಆಗಿ ಒಂದು ವೇವ್ ವಾಪಸ್ ಹೋಗಕ್ ಶುರು ಆಕೈತಿ. ಓಕೆ, ಹಿಂಗಾಗ ಶುರು ಆಗ್ತದೆ. ನಿಮಗೆ ಅನ್ಸಕತ್ತೈತಿ ಇದು ಡೌನ್ ಆಗ್ಬೇಕಿತ್ತಲ್ರಿ ಸರ, ಹಿಂಗ್ ಬಂದ್ ನೀರ್ ಹಿಂಗ್ ಹೋಗ್ಬೇಕಿತ್ತಲ್ರಿ ಅಂತ ನಿಮ್ಗೆ ಅನ್ಸುತ್ತೆ. ಸಮ್ಟೈಮ್ಸ್ ಅದು ಹಿಂಗ್ ಕಾಣ್ತಿರ್ತಿ, ನೀವು ನೋಡಿರ್ಬೋದು, ಹಿಂಗ್ ಹಿಂಗ್ ಹೋಗಿರ್ತೈತಿ, ಸ್ವಲ್ಪ ಸ್ವಲ್ಪ ಎದ್ದು ಬಿಟ್ಟಿರ್ತಿ ಇಲ್ಲಿ. ಓಕೆ, ಇದು ಅಪ್ಸ್ಟ್ರೀಮ್ ಸೈಡಿಗೆ ವೇವ್ಸ್ ಬರ್ತಿರ್ತಾವ. ಇದು ಯಾವ ವೆಲಾಸಿಟಿ ಬರ್ತಾ ಅಂತ ಅವರು ಕೇಳಕತ್ತಾರ. ಇದಕ್ಕೆ ಒಂದು ಇಕ್ವೇಶನ್ ಐತಿ. ಥಿಯರಿ ನೋಡಿದ್ರೆ ಪೂರ ಅರ್ಥ ಆಗ್ಬಿಡ್ತದ, ಬಟ್ ಇಕ್ವೇಶನ್ ಡೈರೆಕ್ಟ್ ಕೊಡ್ತೀನಿ, ಬರ್ಕೊಡ್ರಿ. ದಟ್ ಈಸ್ ವಿ ಈಸ್ ಈಕ್ವಲ್ ಟು ರೂಟ್ ಆಫ್ ಜಿ ವೈ ಮೈನಸ್ ವಿ ನಾಟ್. ಓಕೆ, ಇದು ವೇವ್ ವೆಲಾಸಿಟಿ ಅಂತಾರೆ ಇದಕ್ಕೆ. ವೇವ್ ವೆಲಾಸಿಟಿ ಇದೇನಿದು ಕ್ರಿಟಿಕಲ್ ವೆಲಾಸಿಟಿ, ಇದೇನಿದು ಕೊಟ್ಟಿದ್ದ ವೆಲಾಸಿಟಿ, ಗಿವನ್ ವೆಲಾಸಿಟಿ. ಓಕೆ, ಎಷ್ಟು ಬರ್ತದೆ ನೋಡು, ರೂಟ್ ಆಫ್ 9.81 ಇಂಟು ಡೆಪ್ತ್ 1 ಮೀಟರ್ ಮೈನಸ್ 2 ಮೀಟರ್ ಪರ್ ಸೆಕೆಂಡ್. 1.132 ವೆಲಾಸಿಟಿ ಒಳಗೆ ಹೋತಂದ್ರೆ ಅದ ಏನಾಗ್ತದ ಕಡಿಮೆ, ಅಂದ್ರೆ ಗಿವನ್ ವೆಲಾಸಿಟಿಕ್ಕಿಂತ ಸ್ವಲ್ಪ ಕಡಿಮೆ ಹೋಯ್ತು ಅಲ್ಲ, ಕಡಿಮೆ ಹೋಯ್ತಂದ್ರೆ ನಿಮಗದು ಅಪ್ಸ್ಟ್ರೀಮ್ ವೇವ್ಸ್ ಬರ್ತದೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು 5 ಕ್ವಶನ್ಸ್ ಸಾಕು, ನೆಕ್ಸ್ಟ್ ಡೇ ಮತ್ತೆ 5 ಕ್ವಶನ್ಸ್ ಮಾಡೋಣ.